ಈಗ ಸಂಕ್ರಾಂತಿ ಆದಮೇಲೆ ಏನೋ ಒಂದು ಸಂಘರ್ಷ ಆಗ್ಬಿಡುತ್ತೆ ಅಥವಾ ಸಂಕ್ರಾಂತಿ ಆಗುತ್ತೆ ಅನ್ನುವಂಥ ವಿಶ್ಲೇಷಣೆಗಳು ಜೋರಾಗಿತ್ತು. ಅದಕ್ಕೀಗ ಮುಹೂರ್ತ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ಏನೋ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆದಮೇಲೆ ಅವ್ರ ಮುಖದಲ್ಲಿ ಒಂದು ಯಾಕೋ ಹೊಳಪು ಕಾಣಿಸ್ತಾ ಇದೆ, ಸ್ಮೈಲ್ ಇದೆ, ಅದು ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಈಗ ಡೆಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದಾರಲ್ಲ ನೋಡಿ, ಬೀದರ್ಗೆ ಬಂದಿದ್ದರು, ಖಂಡ್ರೆ ಅವರ ತಂದೆಯವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ದಿಢೀರ್ ಅಂಥೇಳಿ ಮತ್ತೆ ದೆಹಲಿಗೆ ಹಾರಿದ್ದಾರೆ. ಅದು ದಾವೋಸ್ಗೆ ಹೋಗಬೇಕಾಗಿತ್ತು, ಸ್ವಿಟ್ಜರ್ಲ್ಯಾಂಡ್ ದಾವೋಸ್ಗೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು, ಅದನ್ನು ಕೂಡ ದಿಢೀರ್ ರದ್ದು ಮಾಡಿದ್ದಾರೆ. ಏನಂಥದ್ದು ಡಿಲ್ಲಿಲಿ ಕೆಲಸ ಅಂದರೆ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು. ಅದೊಂದೇ ತಪಸ್ಸು, ಅದೊಂದೇ ನಿರಂತರವಾದಂಥ ಪ್ರಾರ್ಥನೆ. ಎದ್ರು ಕೂತ್ರು ಸಿ ಎಂ ಅಂತ ಹೇಳಿ ಕನವರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಆದರೆ ಗೊತ್ತಾಗ್ತಿಲ್ಲ ಅಷ್ಟೇ, ಅದು ಒಳಗೆಲ್ಲವೂ ಕೂಡ ಅದು ಕುದಿತಾ ಇದೆ. ಹಾಗಾದರೆ ಅವರ ಸಿ ಎಂ ಕನಸು ನುಚ್ಚುನೂರಾಗುತ್ತಾ, ಅಥವಾ ಡೆಲ್ಲಿಂದ ಬರುವಾಗ ಏನಾದರೂ ಒಂದು ಉತ್ತಮವಾದಂಥ ಸಂದೇಶ, ಸಿಹಿ ಸುದ್ದಿಯನ್ನು ಅವ್ರ ಆಪ್ತರಿಗೆ ಕೊಡೋಕ್ಕೆ ತೆಗೆದುಕೊಂಡು ಬರ್ತಾರಾ, ಅಥವಾ ನಿರಾಸೆಯಾಗಿ ವಾಪಸ್ ಬರ್ತಾರಾ? ಈ ಎಲ್ಲ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತು ಸಿದ್ದರಾಮಯ್ಯ ಸುಮ್ಮನೆ ಕೂತಿಲ್ಲ, ಅವರ ಆಪ್ತರ ಮೂಲಕ ದಾಳಗಳನ್ನು ಉರುಳಿಸ್ತಾನೇ ಇದ್ದಾರೆ. ಹಾಗಾಗಿನೇ ಸದ್ಯಕ್ಕೆ ಮತ್ತೆ ಕುರ್ಚಿ ಕ್ರಾಂತಿ ಶುರುವಾಗಿದೆ. ಇದೆಲ್ಲದರ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಸ್ವಾಗತ ಮಾಡ್ತೀನಿ. ಮೊದಲನೇದಾಗಿ ಬಿಜೆಪಿ ವಕ್ತಾರ ಆಗಿರುವಂತಹ ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಸ್ವಾಗತ ನಿಮಗೆ. ಆಮ್ ಆದ್ಮಿ ಪಕ್ಷದ ವಕ್ತಾರ ಆಗಿರುವಂತಹ ಶಶಿಧರ್ ಆರಾಧ್ಯರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರ ಆಗಿರುವಂತಹ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆನ ಆರಂಭ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ಕೇಳೋಣ. And my chief minister, I have come here only to meet my party leaders. Sir, is there any program with any union ministers about development of Karnataka or anything? Yes, I have some meetings. I have a important legal issue connected to irrigation projects. About some big cases are there. I am meeting some legal issue and some ministers also. I can't disclose all those things. It is not a public issue to be discussed. It is between me and the party high command and my chief minister. I have come here only to meet my party leaders. Sir, is there any program with any union ministers about development of Karnataka or anything? Yes, I have some meetings. I have a important legal issue connected. ಎಸ್, ಈಗ ಡಿ ಕೆ ಶಿವಕುಮಾರ್ ನೋಡಿ ಎಲ್ಲೂ ಕೂಡ ಅವರು ಆ ಗುಟ್ಟನ್ನು ಬಿಟ್ಟುಕೊಡ್ತಾ ಇಲ್ಲ. ಬಟ್ ಎಲ್ಲ ಒಂದು ಕಡೆ ಅವರ ಕಾನ್ಫಿಡೆಂಟ್ ಲೆವೆಲ್ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದ್ರ ಬಗ್ಗೆ ನಾನು ಕಾಂಗ್ರೆಸ್ ವಕ್ತಾರನ ಆರಂಭದಲ್ಲಿ ಪ್ರಶ್ನೆ ಕೇಳಿಬಿಡ್ತೀನಿ. ದರ್ಶನ್ ಸರ್, ಈಗ ನನಗೆ ಡಿ ಕೆ ಶಿವಕುಮಾರ್ ಅವರ ಪಾಡು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಏನೇನು ಮುಂದುವರಿಸಿ ಅಯ್ಯೋ ಪಾಪ ಅಂತ ಅನಿಸ್ತಾ ಇದೆ. ಅಲ್ಲ, ತಮ್ಮ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿಕ್ಕೆ ಇಷ್ಟೊಂದು ಸರ್ಕಸ್ ಮಾಡಬೇಕಾ? ನಿಮ್ಗೆ ಅಯ್ಯೋ ಪಾಪ ನೀವು ಯಾಕೆ ಅನ್ಕೊಳ್ತಿರೋ ಗೊತ್ತಿಲ್ಲ. ಆ ರೀತಿ ಅನ್ಕೊಳ್ಳೋಂಥ ಪರಿಸ್ಥಿತಿ ಕಾಂಗ್ರೆಸ್ ನಾಯಕರಿಗೆ ಯಾರಿಗೂ ಬಂದಿಲ್ಲ. ಓಕೆ, ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಅಸ್ಸಾಂನ ಉಸ್ತುವಾರಿಯಾಗಿದ್ದಾರೆ. ಅಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭ ಬಂದಿದೆ. ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯದ ಕಾವೇರಿ ವಿಚಾರ ಆಗಿರ್ಬೋದು, ಅಥವಾ ಇನ್ನಿತರ ವಿಚಾರಗಳಾಗಿರ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಯಾವ ರೀತಿ IT ED CBI ಬಿಟ್ಟು ಅವ್ರನ್ನ ಕಟ್ಟಾಕುವಂಥ ಕೆಲಸಗಳ ಅನೇಕ ಕೇಸ್ಗಳಾಗಿರ್ಬೋದು, ಆ ಒಂದು ಕಾನೂನು ಹೋರಾಟಗಳು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. CBI IT ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ದೇಶಾದ್ಯಂತ ನಾವು ನೆರೆಗ ಹೋರಾಟವನ್ನ ಮುಂಚೂಣಿಗೆ ತಗೊಂಡ್ಬಂದಿದ್ವಿ. ಮಣ್ಣಿನ ಮಕ್ಕಳ ರೈತರ, ಯಾಕೆಂದ್ರೆ ಸೋಕಾಲ್ಡ್ ಸಾಯಿಲ್ ಸನ್ ಅಂತ ಹೇಳ್ಕೊಂಡವರೆಲ್ಲ ಇವತ್ತು ಅಡ್ರೆಸ್ ಇಲ್ದಂಗೆ ಹೋಗಿದ್ದಾರೆ. ಹೆಸರಿಗೆ ಮಾತ್ರ ರೈತನ ಮಕ್ಕಳು, ಮಣ್ಣಿನ ಮಕ್ಕಳು ಅಂತ ಅನ್ನೋರು. ಆದ್ರೆ ನಾವು ಉತ್ತಿದೀವಿ, ಬಿತ್ತಿದೀವಿ, ಹಾಲು ಕರೆದಿದ್ದೀವಿ, ಬೆಳೆನೂ ಬೆಳೆದಿದ್ದೀವಿ, ರಾಗಿನೂ ತೂರಿದೀವಿ. ನಮಗೆ ಗೊತ್ತು ರೈತರ ಕಷ್ಟ ಏನು, ನಷ್ಟ ಏನು, ಅವರ ಬದುಕೇನು ಅಂತ ಹೇಳ್ಬಿಟ್ಟು ಅವರಿಗೆ ಸಂಕಷ್ಟ ಆದಾಗ ನೆರೆ ಪರಿಹಾರನೂ ಕೊಟ್ಟಿದ್ದೀವಿ, ಗುಡ್ಡ ಕುಸಿತ ಆದಾಗಲೂ ಪರಿಹಾರ ಕೊಟ್ಟಿದ್ದೀವಿ. ಅದ್ರ ಜೊತೆಗೀಗ ನೆರೆಗದಲ್ಲಿ ಏನು ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಡಿ ಕೆ ಶಿವಕುಮಾರ್ ಅವರು ಮೈಸೂರಿಗೆ ಬಂದಾಗ ನೋಡಿದ್ರಿ ನೀವು, ಹಿಂದೆ ಅಲ್ಲಿ ಅವ್ರು ಪ್ರತ್ಯೇಕ ಹೋಗ್ತಾರೆ, ಇವ್ರು ಪ್ರತ್ಯೇಕ ಹೋಗ್ತಾರೆ, ಅಂದ್ರೆ ಅದು ಶಾರ್ಟ್ ಟೈಮ್, ಬರೀ 2 ನಿಮಿಷ. ಈಗ ನಾನು ಡೆಲ್ಲಿ ವ್ಯವಸ್ಥೆ ಅಂತ ಇರುತ್ತೆ. ಮಾನ್ಯ ಡಿ ಕೆ ಶಿವಕುಮಾರ್ ಡೆಲ್ಲಿನಲ್ಲಿ ಇದಾರಲ್ವಾ, ಈ ನೆರೆಗ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಷ್ಟೇ ಅವರು ನಮ್ಮ ರಾಜ್ಯದ ಎಲ್ಲಾ ನಾಯಕರ ಜೊತೆ ಮತ್ತೆ ದೇಶದ ನಾಯಕರ ಜೊತೆ ಝೂಮ್ ಮೀಟಿಂಗ್ ನಲ್ಲಿ ಕನೆಕ್ಟ್ ಆಗಿ ಮೀಟಿಂಗ್ ನಡೀತಾ ಇದೆ ಈಗಲೂ ಕೂಡ. ಅಂದ್ರೆ ಅವ್ರಿಗೊಂದು ಬದ್ಧತೆ ಇದೆ. ಸೊ ಹಾಗಾಗಿ ಜೊತೆಗೆ ನಿನ್ನೆ ಅಷ್ಟೇ ಖಂಡ್ರೆ ಸಾಹೇಬ್ರ
ತಂದೆಯವರಾದಂತಹ ಭೀಮಣ್ಣ ಖಂಡ್ರೆಯವರು ಅಕಾಲಿಕ ಒಂದು ನಿಧನ ಆದಂತಹ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ದೆಹಲಿ ಕಾರ್ಯಕ್ರಮಗಳು ನೆನ್ನೆದು ರದ್ದಾದ ಕಾರಣ ಇವತ್ತದು ಮುಂದುವರೆದಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಕಾಲ್ಪನಿಕ ವಿಚಾರಗಳು ಇಲ್ಲ ಸರ್. ಮತ್ತೇನೋ ಪ್ರಶ್ನೆ ಮಾಡಿದ್ರಿ ನೀವೀಗ. ಈಗ ಡಿ ಕೆ ಶಿವಕುಮಾರ್ ಅವರು ಮೈಸೂರು ವಿಚಾರ. ಹೌದು ಸರ್, ನೋಡಿ ನಮ್ಮ ಅಲ್ಲ, ಈ ಹಿಂದೆ ಹೋದಾಗ ಟೈಮ್ ಕೊಟ್ಟಿರಲಿಲ್ಲ ಸರ್. ಜಾರ್ಜ್ ಅವ್ರಿಗೆ ಕಾಲ್ ಶೀಟ್ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಕೊಡಲ್ಲ ಅಂತ ಹೇಳಿ. ಸರ್, ಕಾಲ್ ಶೀಟ್ ಕೊಡಕ್ಕಿದೆ ಯಾವುದು ಪಿಕ್ಚರ್ ಅಲ್ಲ ಸರ್, ರಾಜಕೀಯದಲ್ಲಿ ನಮ್ಮ ನಾಯಕರನ್ನ ನಮ್ಮ ಟೆಂಪಲ್ ಇರೋದು ದೆಹಲಿನಲ್ಲಿ. ನಮ್ಮ ACC ಅಧ್ಯಕ್ಷರು ಇಲ್ಲಿ ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ರು, ಹಾಗಾಗಿ ಸಿಗ್ಲಿಕ್ಕೆ ಆಗಿರ್ಲಿಲ್ಲ. ಮೊನ್ನೆ ಅವರು ತಮಿಳುನಾಡಿನ ಒಂದು ಕಾರ್ಯಕ್ರಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಕೆಲ ನಾಯಕರುಗಳು ಹೋಗಿ ಅವ್ರನ್ನ ಏರ್ಪೋರ್ಟ್ ಅಲ್ಲಿ ಅವ್ರನ್ನ ರಿಸೀವ್ ಮಾಡುವಂತದ್ದು. ಯಾಕೆಂದ್ರೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಸಂಸತ್ನಲ್ಲಿ. ನಮ್ಮ ಪಕ್ಷದ ನಾಯಕರನ್ನ ರಿಸೀವ್ ಮಾಡುವಂತದ್ದು ಮತ್ತೆ ಅವ್ರು ಹೋಗುವಾಗ ಸೆಂಡ್ ಆಫ್ ಮಾಡುವಂತದ್ದು ಅದೊಂದು ಪ್ರೋಟೋಕಾಲ್ ಇರ್ತದೆ. ಮತ್ತೆ ಮಾತನಾಡುವಾಗ ವೈಯಕ್ತಿಕ ಅವರು ರಾಜಕೀಯವಾಗಿ ಅಥವಾ ವೈಯಕ್ತಿಕವಾಗಿ ಮಾತನಾಡುವಾಗ ಏನು ಸಪರೇಟ್ ಮಾತಾಡಿದ ತಕ್ಷಣ ಅದಕ್ಕೆ ಒಂದು ಕಲ್ಪನೆಗಳೇನು ಬೇಕಾಗಿಲ್ಲ. ಇಬ್ರು ಜೊತೆಗೂ ಮಾತಾಡಿದ್ರು, ಇಬ್ರು ಸಪರೇಟ್ ಆಗು ಮಾತಾಡಿದ್ರು. ಇದೊಂದು ಏನು ತಮಿಳುನಾಡಿಗೆ ಒಂದು ಹೋಗೋ ಸಂದರ್ಭದಲ್ಲಿ ಮೈಸೂರು ವಿಸಿಟ್ ನಲ್ಲಿ ಮಾತಾಡಿ ಹೋಗಿದ್ದಾರೆ. ಸುಮ್ಮನೆ ಅದಕ್ಕೊಂದು ಕಾಲ್ಪನಿಕ ಕತೆ ಕಟ್ಟುವಂತದ್ದು ಸಲ್ಲ.